ಮಕ್ಕಳಿಗೆ ಎಷ್ಟೇ ಸ್ನ್ಯಾಕ್ಸ್ ಕೊಡಿ ಕಡಿಮೆ ಆಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನಾದರೂ ತಿನ್ನಕ್ ಬೇಕು, ಕ್ರಿಸ್ಪಿ ಆಗಿರೋದು ಬೇಕು, ಚಿಪ್ಸ್ ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಅಂಗಡಿಯಲ್ಲಿ ಸಿಗೋ ಅನ್‌ಹೆಲ್ದಿ ಚಿಪ್ಸ್‌ನ ತರೋದ್ಕಿಂತ ಈ ರೀತಿ ಮನೇಲೆ ಕ್ರಿಸ್ಪಿ ಆಗಿರುವಂಥ ಗೋಧಿ ಹಿಟ್ಟನ್ನ ಯೂಸ್ ಮಾಡಿ ನಾಚೋಸ್‌ನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಡು ಬಿಡೋಣ ಬನ್ನಿ. ನಾನಿಲ್ಲಿ 2 ಕಪ್‌ನಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್‌ನಷ್ಟು ಉಪ್ಮಾ ರವಾನ ಹಾಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1 ಟೀ ಸ್ಪೂನಷ್ಟು ಅಜ್ವಾಯನ್ ಮತ್ತು 1 ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಹಾಗೆ 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಡೋಣ. ಇವಾಗ ಇದಕ್ಕೆ 1/4 ಕಪ್ನಷ್ಟು ಕಾದಿರೋವಂಥ ಎಣ್ಣೆನ ಹಾಕೊಂಡ್ಬಿಡ್ತೀನಿ. ನಾಚೋಸ್ ಕ್ರಿಸ್ಪಿಯಾಗಿ ಬರಲಿ ಅಂತ ಈ ರೀತಿ ಕಾದಿರೋ ಎಣ್ಣೆನ ಹಾಕೊಳ್ಬೇಕು. ಇವಾಗ ನಾನು ಇದನ್ನು ಕಲಿಸ್ಕೊಂಡ್ಬಿಡ್ತೀನಿ. ತುಂಬ ಬಿಸಿ ಇರೋದ್ರಿಂದ ನಾನು ಸೌಟಿಂದ ಕಲಿಸ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನೀಟಾಗಿ ಕೈಯಿಂದ ಕಲಿಸ್ಕೊಂಡ್ಬಿಡೋಣ. ಖಾರ ಇಷ್ಟ ಇದ್ದರೆ ನೀವು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಬೋದು. ಮಕ್ಕಳು ಸ್ವಲ್ಪ ಖಾರ ಕಡಿಮೆ ತಿನ್ನೋದ್ರಿಂದ ನಾನು ಅಚ್ಚ ಖಾರದ ಪುಡಿನ ಯೂಸ್ ಮಾಡಿಲ್ಲ. ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ ನೋಡಿದರೆ ಉಂಡೆ ಥರ ಆಗಬೇಕು. ಅಂದರೆ ಇವಾಗ ಎಣ್ಣೆ ಮತ್ತು ಹಿಟ್ಟು ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕಲಿಸ್ತಾ ಹೋಗೋಣ. ಒಂದೇ ಸಾರಿ ನೀರನ್ನು ಹಾಕೊಳ್ಳೋಕೆ ಹೋಗಬೇಡಿ, ತುಂಬ ತೆಳುವಾದರೆ ಕ್ರಿಸ್ಪಿಯಾಗಿ ನಾಚೋಸ್ ಬರಲ್ಲ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಗಟ್ಟಿಯಾಗಿ ಇದನ್ನು ಕಲಿಸ್ಕೊಳ್ಬೇಕು. ಪೂರಿ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇವಾಗ ಇದನ್ನು ನಾನು ಒಂದು ಬೌಲ್ಗೆ ಎತ್ತಿಟ್ಟು ಅದ್ರ ಮೇಲೆ ಒದ್ದೆ ಬಟ್ಟೆನ ಮುಚ್ಚಿ ಅರ್ಧ ಗಂಟೆ ನೆನೆಯಕ್ಕೆ ಇಟ್ಬಿಡ್ತೀನಿ. ರವೆನ ಹಾಕಿರೋದ್ರಿಂದ ರವೆ ಎಲ್ಲ ಸ್ವಲ್ಪ ಅರಳಕ್ಕೆ ಟೈಮ್ ಬೇಕು, ಹಾಗಾಗಿ ಒಂದು ಅರ್ಧ ಗಂಟೆ ನೆನೆಯಕ್ಕಿಟ್ರೆ ಸಾಕು. ಅರ್ಧ ಗಂಟೆ ಆಗಿದೆ. ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಇದರಿಂದ ಒಂದು ಚಿಕ್ಕ ಉಂಡೆನ ತಗೊಂಡ್ಬಿಟ್ಟು ಲಟ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಿಟ್ಟು ಚೆನ್ನಾಗಿ ನೆನೆದ್ರೆ ಚಪಾತಿನ ಲಟ್ಸೋವಾಗ ಕ್ರ್ಯಾಕ್ಸ್ ಎಲ್ಲ ಬರಲ್ಲ. ನೋಡಿ, ಈ ರೀತಿ ತೆಳುವಾಗಿ ಲಟ್ಸ್ಕೋಬೇಕು. ಇವಾಗ ಫೋರ್ಕಿಂದ ಸ್ವಲ್ಪ ಮೇಲೆ ಈ ರೀತಿ ಚುಚ್ಕೊಂಡು ಬಿಡೋಣ. ಇಲ್ಲ ಅಂದರೆ ನಾಚೋಸ್ ತುಂಬ ಉಬ್ಬಿ ಬರುತ್ತೆ. ಸ್ವಲ್ಪ ಚಪ್ಪಟೆಯಾಗಿ ನಾಚೋಸ್ ಇದ್ರೆ ಚೆನ್ನಾಗಿರುತ್ತೆ. ಸೈಡ್ಸ್ನ ಕಟ್ ಮಾಡ್ಕೊಂಡು ಬಿಡ್ತೀನಿ. ಖಾರ ಶಂಕರಪಾಳಿ ಆದರೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀವಿ. ಈ ರೀತಿ ನಾಚೋಸ್ ಬೇಕಂದ್ರೆ ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿದ್ದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಟ್ರಯಾಂಗಲ್ ಶೇಪಲ್ಲಿ ಬರ್ತಾ ಇದೆ. ಬೇಡ ಅಂದರೆ ನೀವು ಶಂಕರಪಾಳಿ ಥರನೇ ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಕೂಡ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು, ಸ್ಟಿಕ್ ಥರ. ಇವಾಗ ಕಾದಿರೋ ಎಣ್ಣೆಗೆ ನಾಚೋಸ್ನ ಹಾಕೊಂಡ್ಬಿಡೋಣ. ತುಂಬ ಈಸಿ ಆಗಿರೋವಂಥ ರೆಸಿಪಿ ಇದೆ. ಹಾಗೆ ನಾಚೋಸ್ ಚಾಟ್ನ ಮಾಡೋಕೆ ಕೂಡ ನೀವು ಈ ನಾಚೋಸ್ನ ಯೂಸ್ ಮಾಡ್ಬೋದು. ಟರ್ನ್ ಮಾಡಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಎರಡು ಸೈಡ್. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಲೋ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ನಾಚೋಸ್ನ ತೆಗೆದಿಟ್ಕೊಂಡ್ಬಿಡೋಣ. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಆ್ಯಂಡ್ ಕ್ರಿಸ್ಪಿ ಆಗಿರುವಂತಹ ಗೋಧಿ ಹಿಟ್ಟಿನ ನಾಚೋಸ್ ರೆಡಿ ಆಗಿದೆ. ಎಲ್ಲ ನಾಚೋಸ್ನು ನಾನು ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಈಸಿ ಆಗಿರುವಂಥ ರೆಸಿಪಿ ಅಲ್ವಾ ಇದು. ಆ್ಯಂಡ್ ಕ್ರಿಸ್ಪಿ ನಾಚೋಸ್ ರೆಡಿ ಟು ಈಟ್. ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.